ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಮತಾ ಬೇಗಂ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಭಾಳ ದೊಡ್ಡದಾದಂಥ ನಾಟಕೀಯ ಬೆಳವಣಿಗೆ ನಡೆಯಿತು. ನಿಮಗೆ ಗೊತ್ತು, ಅರವಿಂದ್ ಕೇಜ್ರಿವಾಲ್ ಮೇಲಿರುವಂಥ ಎಕ್ಸೈಸ್ ಹಗರಣದ ಪ್ರಕರಣ, ಅದರ ಅಬಕಾರಿ ಹಗರಣ ಏನಿದೆ, ಲಿಕ್ಕರ್ ಹಗರಣ, ಅದನ್ನು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿರುವಂಥ ಜಡ್ಜು ಅದನ್ನು ವಜಾ ಮಾಡಿದರು. ಅದಾದ ಮೇಲೆ CBIನವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದರು. ಹೈಕೋರ್ಟ್ಗೆ ಅಪೀಲ್ ಹೋದ ಸಂದರ್ಭದಲ್ಲಿ ಅದು ಆನರಬಲ್ ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವರ ಬೆಂಚ್ಗೆ ಹೋಯಿತು. ಯಾವಾಗಲೂ ಲೋವರ್ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗಲ್ಲ ಅಂದಾಗ ಹೈಯರ್ ಕೋರ್ಟ್ಗೆ ಹೋಗೋದು ಸ್ವಾಭಾವಿಕವಾದದ್ದು. ಆಮೇಲೆ ಭಾಳ ವಿಶೇಷವಾದಂಥ ಪ್ರಕರಣ ಆಗಿತ್ತು. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಖಜಾನೆಗೆ ಅಷ್ಟೊಂದು ನಷ್ಟ ಮಾಡಿದ ಸಂದರ್ಭದಲ್ಲಿ CBIನಂಥ ಪ್ರತಿಷ್ಠಿತ ತನಿಖಾ ಸಂಸ್ಥೆ ವರ್ಷಗಟ್ಟಲೆ ಇದರ ಕುರಿತು ತನಿಖೆಯನ್ನು ಮಾಡಿ ಬಹಳಷ್ಟು ಜನ ಅಪ್ರೂವರ್ಗಳನ್ನು 164 ಪ್ರಕಾರ ರೆಕಾರ್ಡ್ ಮಾಡ್ಕೊಂಡಂಥ ಸಾಕ್ಷಿಗಳನ್ನ ಇಟ್ಕೊಂಡ ಸಂದರ್ಭದಲ್ಲಿ ಅದು ಯಾವುದನ್ನೂ ಪರಿಶೀಲನೆ ಮಾಡಲಾರದೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ವಿಚಾರಣೆ ನಡೆಸಲಿಕ್ಕೆ ಅರ್ಹ ಅಲ್ಲ ಅಂತೇಳಿ ಕೇಸನ್ನು ವಜಾ ಮಾಡಿದ್ದು ಭಾಳ ದೊಡ್ಡದಾದಂಥ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿತ್ತು. ಜೊತೆಗೆ ಆತ ಪ್ರಾಮಾಣಿಕ ಅಂತ ತನ್ನಂತಾನು ಬಿಂಬಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲರೂ ಹುಬ್ಬೇರಿಸಿದ್ರು ಈ ಪ್ರಕರಣದ ಸಂದರ್ಭದಲ್ಲಿ. ಜುಡಿಷಿಯರಿಯಲ್ಲಿರುವವರೇ ಹೀಗೆಲ್ಲ ಬರಲಿಕ್ಕೆ ಸಾಧ್ಯವಾ ಜಡ್ಜ್ಮೆಂಟು ಅಂತ ಆಲೋಚನೆ ಮಾಡಿದರು. CBI ಹೈಕೋರ್ಟ್ಗೆ ಹೋಗುತ್ತೆ, ಡೆಲ್ಲಿ ಹೈಕೋರ್ಟ್ಗೆ. ಡೆಲ್ಲಿ ಹೈಕೋರ್ಟಲ್ಲಿ ಸುವರ್ಣಕಾಂತ ಶರ್ಮಾ ಅವರ ಬೆಂಚ್ಗೆ ಹೋಗುತ್ತೆ. 3 ಥರದ ಬೆಂಚ್ ಇರ್ತವೆ. ಒಂದು ಸಿಂಗಲ್ ಬೆಂಚು, ಒಬ್ಬರೇ ಜಡ್ಜ್ ಇರ್ತಾರೆ. ಇನ್ನೊಂದು ಡಿವಿಷನ್ ಬೆಂಚು, ಅದರಲ್ಲಿ 2 ಜಡ್ಜ್ಗಳು, 2 ಸದಸ್ಯ ಪೀಠ ಅಂತೀವಿ. ಇನ್ನೊಂದು 3 ಜನ ಜಡ್ಜ್ ಇರ್ತಾರೆ, ಅದಕ್ಕೆ ಫುಲ್ ಬೆಂಚ್ ಅಂತ ಕರಿತೀವಿ. 5 ಮತ್ತು ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ ಕರೀತಾರೆ. ಹೀಗಿರುವಾಗ ಇದು ಸಿಂಗಲ್ ಬೆಂಚ್ಗೆ ಹೋಗುತ್ತೆ. ಸುವರ್ಣಕಾಂತ ಶರ್ಮಾ ಅವರು ನೋಡ್ತಾರೆ ಪ್ರಕರಣವನ್ನು. ನೋಡಿ, ಇದು ವಿಚಾರಣೆಗೆ ಯೋಗ್ಯವಾ ಅಲ್ಲವಾ ಅಂತ ಮೊದಲು ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನೋಟಿಸನ್ನು ಜಾರಿ ಮಾಡ್ತಾರೆ. CBIಗೆ, ಸರ್ಕಾರಕ್ಕೆ, ಇವರ ವಕೀಲರಿಗೆ ಎಲ್ಲ ನೋಟಿಸ್ ಜಾರಿ ಮಾಡ್ತಾರೆ. ಅಂದರೆ ಇದರ ಕುರಿತು ನಾವು ಕೇಸನ್ನು ಅಡ್ಮಿಟ್ ಮಾಡಿಕೊಂಡಿದ್ದೀವಿ, ವಿಚಾರಣೆ ಮಾಡಲಿಕ್ಕೆ ಅರ್ಹವಿದೆ ಇದು ಅಂತ. ಯಾವಾಗ ಮತ್ತೆ ಕೇಸ್ ಇದು ಓಪನ್ ಆಯಿತೋ ಅರವಿಂದ್ ಕೇಜ್ರಿವಾಲು ಚಡಪಡಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಏನಿದು, ನಾನು ಕೋರ್ಟೇ ನನ್ನನ್ನು ಪ್ರಾಮಾಣಿಕ ಅಂತ ಬಿಂಬಿಸಿದೆ ಅಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ, ಮತ್ತೆ ಇದರ ಕುರಿತು ವಿಚಾರಣೆ ನಡೀತಿದೆ ಅಂದರೆ ಇದು ಹೆಂಗೆ ನಾನು ಜೀರ್ಣಿಸಿಕೊಳ್ಳೋದು, ಜಗತ್ತಿಗೆ ಏನಂತ ಹೇಳೋದು ಅನ್ನುವಂಥ ಆಲೋಚನೆಯಿಂದ ಈತ DK ಉಪಾಧ್ಯಾಯ, ಚೀಫ್ ಜಸ್ಟಿಸ್ ಆಫ್ ಡೆಲ್ಲಿ ಹೈಕೋರ್ಟ್ ಅವರಿಗೆ ಪತ್ರವನ್ನು ಬರೀತಾರೆ. ನನಗೆ ಈ ಬೆಂಚಿನ ಮೇಲೆ ನಂಬಿಕೆ ಇಲ್ಲ, ಈ ಪೀಠದ ಮೇಲೆ ಪೀಠವನ್ನು ಬದಲಾಯಿಸಿ ಕೊಡಿ ಅಂತ. ಮಜಾ ನೋಡಿ, ಯಾವಾಗಲೂ ಕೋರ್ಟಿನ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮವಾದ ಸಂದರ್ಭ ಯಾವುದಂದರೆ ತೀರ್ಪಿನ ಸಂದರ್ಭ. ಜಡ್ಜ್ ತೀರ್ಪನ್ನು ಕೊಟ್ಬಿಡ್ತಾರೆ, ಮೆರಿಟನ್ನು ನೋಡ್ತಾರೆ, ತಾಂತ್ರಿಕವಾದ ವಿಚಾರಗಳನ್ನು ನೋಡ್ತಾರೆ, ಅವರ ವಿವೇಚನೆಯನ್ನು ಹಾಕ್ತಾರೆ, ವಿವೇಕ ಇದ್ದರೆ ವಿವೇಕವನ್ನು ಹಾಕ್ತಾರೆ, ಹಾಕಿ ಒಂದು ತೀರ್ಪನ್ನು ಕೊಡ್ತಾರೆ. ತೀರ್ಪು ಯಾರ ಪರವಾಗಿ ಬಂದಿದೆಯೋ ಆತ ಹೇಳ್ತಾನೆ ನ್ಯಾಯಕ್ಕೆ ಸಂದ ಜಯ ಅಂತ ಹೇಳ್ತಾನೆ. ಯಾರಿಗೆ ತೀರ್ಪಿನ ಬಗ್ಗೆ ಸಮಾಧಾನ ಇಲ್ವೋ, ಅಸಮಾಧಾನ ಆಗಿದೆಯೋ ಅವರು ಜಡ್ಜ್ ಬುಕ್ ಆಗಿದ್ದಾರೆ ಅಂತ ಬೇಕಾದರೂ ಹೇಳಿಬಿಡ್ತಾರೆ. ಇಲ್ಲ, ಲಾಯರು ಮಿಲಾಪಿ ಆಗಿದ್ದ, ಎದುರುಗಡೆ ಪ್ರತಿವಾದಿ ಲಾಯರ್ ಜೊತೆ ಮಿಲಾಪಿ ಆಗಿದ್ದ, ಹೀಗಾಗಿ ಸರಿಯಾಗಿ ವಾದ ಮಂಡನೆ ಮಾಡಲಿಲ್ಲ ಅಂತ ಒಬ್ಬರು ಹೇಳ್ತಾರೆ. ಇಲ್ಲ, ಜಡ್ಜೇ ಮಿಲಾಪಿ ಆಗಿದ್ರು ಅಂತ ಇನ್ನೊಬ್ರು ಹೇಳ್ತಾರೆ. ಒಟ್ಟು ಯಾರಿಗೂ ಸಮಾಧಾನ ಇರೋದಿಲ್ಲ. ಇಲ್ಲ, ಕೊಟ್ಟದ್ದು ಸರಿ ಇದೆ, ನನ್ನ ವಿರುದ್ಧವಾಗಿ ತೀರ್ಪು ಬಂದರೂ ಪರವಾಗಿಲ್ಲ, ಆದರೆ ಕೊಟ್ಟಿರುವಂಥ ತೀರ್ಪು ಪಾರದರ್ಶಕವಾಗಿದೆ, ನಿಷ್ಪಕ್ಷಪಾತವಾಗಿದೆ ಅಂತ ಹೇಳಿದಂಥ ಕಕ್ಷಿದಾರರಿಗೆ ಎಷ್ಟು ಜನ ಸಿಗ್ತಾರೆ ದಯವಿಟ್ಟು ನನಗೆ ಹೇಳಿ. ಇರಲಿ, ವಿಷಯ ಅದಲ್ಲ. ವಿಷಯ ಏನು? ವಿಷಯ ಅರವಿಂದ್ ಕೇಜ್ರಿವಾಲ್ ಅವರು ಹೈಕೋರ್ಟಿನ ಸುವರ್ಣಕಾಂತ ಶರ್ಮಾ ಅನ್ನುವಂಥ ಜಡ್ಜ್ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಅರ್ಹ ಅಂತ ಅಡ್ಮಿಟ್ ಮಾಡಿಕೊಂಡಂಥ ಪ್ರಕರಣದ ಕುರಿತು ಈತ ತೋರಿಸಿದಂಥ ನಿಲುವು, ಈ ಜಡ್ಜ್ ಬಗ್ಗೆನೇ ನನಗೆ ನಂಬಿಕೆ ಇಲ್ಲ, ಇವರೇ ಅಪ್ರಾಮಾಣಿಕರು, ಅಧ್ಯಕ್ಷರು, ಇವರೇ ಪಕ್ಷಪಾತಿ ಅಂತ ಈತ ಒಂದೇ ಲೈನಿನಲ್ಲಿ DK ಉಪಾಧ್ಯಾಯ ಅವ್ರಿಗೆ ಲೆಟರನ್ನು ಬರೀತಾರೆ. DK ಉಪಾಧ್ಯಾಯ ಕಿತ್ತು ಬಿಸಾಕ್ತಾರೆ, ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವಾಗ ಏನು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್? ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋದ ಕೂಡಲೇ ಅಲ್ಲಿ ಮಜಾ ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಬೆಂಚಿಗೆ ಬರುತ್ತೆ ಅಂತ ಗೊತ್ತಾಗುತ್ತೋ, ಸೂರ್ಯಕಾಂತ್ ಅವ್ರ ಬೆಂಚಿಗೆ ಬರುತ್ತೆ ಅಂತ ಗೊತ್ತಾಗುತ್ತೋ, ಇನ್ನು ಇದಕ್ಕಿಂತ ದೊಡ್ಡದಾದಂಥ ಅವಘಡ ಉಂಟಾಗತ್ತೆ ಅನ್ನೋಂಥ ಭಯ ಶುರುವಾಗುತ್ತೆ. ಯಾಕೆಂದರೆ ಸೂರ್ಯಕಾಂತ್ ಅವರು ಕೇವಲ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡೋದಲ್ಲ, ಅದರ ಕುರಿತು ಅಬ್ಸರ್ವೇಷನ್ಗಳನ್ನು ಹೇಳ್ತಾರೆ, ಟಿಪ್ಪಣಿಯನ್ನು ಕೊಡ್ತಾರೆ. ಜೊತೆಗೆ ಅವರು ಹೇಳಿರೋ ಮಾತು ಅಪೆಕ್ಸ್ ಕೋರ್ಟ್ ಆಗಿರೋದ್ರಿಂದ ಭಾಳ ಗಂಭೀರವಾದ ಪರಿಣಾಮವನ್ನು ಎದುರಿಸುತ್ತೆ. ತನಗೆ ಅವಮಾನ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಈತೇನು ಮಾಡ್ತಾರೆ, ಸುಪ್ರೀಂ ಕೋರ್ಟಿಂದ
ಪಿಟಿಷನನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ. ಇಲ್ಲ ನಂದು ಇಲ್ಲಿ ವಿಚಾರಣೆ ಬೇಡ ಅಂತ. ಹಿಂದೆ ಒಂದು ಮಾತನ್ನು ಜಸ್ಟಿಸ್ ಚಂದ್ರಚೂಡ್ ಅವರು ಹೇಳಿದರು. ಯಾವಾಗ ಉಮರ್ ಖಾಲಿದ್ಗೆ ಬೇಲ್ ಸಿಗಲಿಲ್ಲ ಅಂತ ಇಡೀ ದೇಶದಲ್ಲಿ ಎಡಚರರು ಗಲಾಟೆ ಮಾಡಿದ್ರಲ್ಲ, ಅದ್ರ ಕುರಿತು ಚಂದ್ರಚೂಡ್ ಅವರು ರಿಟೈರ್ ಆದಮೇಲೆ ಒಂದು ಯೂಟ್ಯೂಬ್ ಚಾನಲ್ಗೆ ನೀಡಿದಂಥ ಸಂದರ್ಶನದಲ್ಲಿ ಒಂದು ಮಾತು ಹೇಳಿದರು. ಯಾವಾಗ ಆತನ ಬೇಲ್ ಅಪ್ಲಿಕೇಶನ್ನು ಪರ್ಟಿಕ್ಯುಲರ್ ಬೆಂಚ್ ಮುಂದೆ ಬರುತ್ತೋ ಆವಾಗ ಅದನ್ನ ವಿಡ್ರಾ ಮಾಡ್ಕೋತಿದ್ರು, ಪೋಸ್ಟ್ಪೋನ್ ಮಾಡ್ತಾಯಿದ್ರು, ಮುಂದಿನ ಡೇಟ್ ಕೊಡಿ ವಿಚಾರಣೆಗೆ ಅಂತ ಕಪಿಲ್ ಸಿಬಲ್ ಅವರು. ಅಂದರೆ ಆ ಬೆಂಚ್ನಲ್ಲಿ ವಿಚಾರಣೆಗೆ ಬಂದರೆ ಈತನ ಜಾಮೀನು ನಿರಾಕರಣೆ ಆಗತ್ತೆ ಅನ್ನೋದು ಜಡ್ಜ್ಗೆ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ಖಚಿತವಾಗಿ ಗೊತ್ತಿರ್ತಿತ್ತು. ಈ ಬೆಂಚ್ನಲ್ಲಿ ನಂಗೆ ಸಿಗಲ್ಲ ಇದು ಬೇಲು ಅಂತೇಳಿ. ಅಂದರೆ ಇವರು ಫಿಕ್ಸರ್ಸ್, ಇವರು ಬೆಂಚ್ ಫಿಕ್ಸರ್ಸು. ಇವ್ರಿಗೆ ಯಾವ ಬೆಂಚಿನಲ್ಲಿ ತಮ್ಮ ಕೆಲಸ ಆಗತ್ತೆ, ಎಲ್ಲಿ ಜಾಮೀನು ಸಿಗತ್ತೆ, ಎಲ್ಲಿ ತಮಗೆ ಬೇಕಾದಂಥ ಜಡ್ಜ್ಮೆಂಟ್ ಸಿಗತ್ತೆ ಅಂತ ಗೊತ್ತಿರುತ್ತೆ. ಹಾಗಿರಲಾರ್ದಂಥ ಬೆಂಚನ್ನು ಅವ್ರು ನಿರಾಕರಣೆ ಮಾಡ್ತಾರೆ. ಈಗ ಯಾಕೆ ಅರವಿಂದ್ ಕೇಜ್ರಿವಾಲ್ ಅವರು ಈ ಸುವರ್ಣಕಾಂತ ಶರ್ಮಾ ಅವ್ರ ಬೆಂಚ್ ಬೇಡ ಅಂತಾರೆ? ಯಾಕೆ ಅಂದರೆ ಹಿಂದೆ ಈತ ಜೈಲಿಗೆ ಹೋದ ಸಂದರ್ಭದಲ್ಲಿ ಈತ ಕೋರ್ಟಿಗೆ ಮೇಂಟೈನಬಿಲಿಟಿ ಕೇಳಲಿಕ್ಕೆ ಹೋಗ್ತಾರೆ. ಅಂದರೆ ಇದು ಯೋಗ್ಯನ ಅಲ್ವ, ಮುಖ್ಯಮಂತ್ರಿಯನ್ನು ಬಂಧಿಸಲೇಬಾರದು ಅಂತ ಈತನ ವಾದ, ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದು. ಆ ಸಂದರ್ಭದಲ್ಲಿ ಇಲ್ಲ, CBI ಅವ್ರು ಮಾಡ್ತಾ ಇರುವಂಥ ತನಿಖೆ ಸರಿ ಇದೆ, ಈತನ ಮೇಲೆ ಕ್ರಮ ಕೈಗೊಳ್ಳೋದು ಅನಿವಾರ್ಯ ಅಂತ ಇದೆ. ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವರು ತೀರ್ಪನ್ನು ನೀಡಿದರು. ಆ ಹಿಂದಿನ ಪಾಠ ಏನಿದೆಯಲ್ಲ ಅದು ಈತನಲ್ಲಿ ಗಾಬರಿಯನ್ನುಂಟು ಮಾಡಿದೆ, ಆತಂಕವನ್ನುಂಟು ಮಾಡಿದೆ. ಅದಕ್ಕೆ ಈತ ಹೇಗಾದರೂ ಮಾಡಿ ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವರ ಬೆಂಚ್ನಿಂದ ತಪ್ಪಿಸ್ಕೋಬೇಕು. ಆ ಬೆಂಚ್ ಬದಲಿ ಬೇರೆ ಬೆಂಚ್ ಹಾಕಿ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ವಿಡ್ರಾ ಮಾಡೈತೆ, ಏನು ಮಾಡಬೇಕು? ನೇರವಾಗಿ ಈತ ನಿನ್ನೆ ದಿಲ್ಲಿಯ ಕೋರ್ಟಿಗೆ ಬರ್ತಾರೆ. ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾರೆ, ರೆಕ್ಯೂಸಲ್ ಅಪ್ಲಿಕೇಶನ್ ಅಂತಾರೆ. ಅಂದರೆ ಈ ಪ್ರಕರಣದಿಂದ ನೀವು ಹಿಂದೆ ಸರಿಯಿರಿ ಅಂತ ಜಡ್ಜ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಈ ಪ್ರಕರಣವನ್ನು ನೀವು ವಿಚಾರಣೆಗೆ ಎತ್ಕೋಬೇಡಿ. ಹಿಂದೆ ಅತಿಕ್ ಅಹ್ಮದ್ ಪ್ರಕರಣದಲ್ಲಿ ನೀವು ನೋಡಿದ್ದೀರಿ, ಉತ್ತರ ಪ್ರದೇಶದಲ್ಲಿ ಯಾವ್ಯಾವ ಅಲಹಾಬಾದ್ ಹೈಕೋರ್ಟ್ನ ಬೆಂಚ್ನಲ್ಲಿ ಆತನ ಪ್ರಕರಣ ಬರುತ್ತೋ ಆ ಜಡ್ಜ್ಗಳು ಹಿಂದೆ ಸರಿತಾಯಿದ್ರು. ಹಿಂದೆ ಸರಿದು ಬೇರೆ ಯಾರಾದರೂ ಲೇ ಡೌನ್ ದಿಸ್ ಕೇಸ್ ಟು ಸಮ್ ಅದರ್ ಬೆಂಚ್ ಅಂತ ಹೇಳ್ತಾರೆ. ಅಂದರೆ ಈ ಪ್ರಕರಣವನ್ನು ಬೇರೆ ಪೀಠಕ್ಕೆ ಹಸ್ತಾಂತರಿಸಿ. ಒಂದೇ ಸಾಲಿನ ಯಾಕೆ ಏನೂ ಇರೋದಿಲ್ಲ ಅದನ್ನು. ನೋಡಿ, ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ಕಾರಣ ಕೊಡ್ಬೇಕು. ನೀವು ಕೆಲಸ ಮಾಡದೇ ನಿಮ್ಗೆ ಸಂಬಳ ಸಿಗುತ್ತೆ. ಜಡ್ಜ್ಗಳಿಗೆ ಪೊಲೀಸು ಕೆಲಸ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ, ಮಾಡಲ್ಲ ಅಂದರೆ ಯಾಕೆ ಮಾಡಲ್ಲ ಅಂತ ಹೇಳಬೇಕು. ರಾಜಕಾರಣಿ ಕೆಲಸ ಮಾಡಬೇಕು, ಯಾಕೆ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ ಆತ. ಒಬ್ಬ ಗುಮಾಸ್ತ ಕೆಲಸ ಮಾಡಲೇಬೇಕು, ಯಾಕೆ ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಒಬ್ಬ IAS ಆಫೀಸರ್ ಕೆಲಸ ಮಾಡಲೇಬೇಕು, ಈ ಕೆಲಸವನ್ನು ನಾನು ನಿರಾಕರಿಸ್ತೀನಿ ಅಂತ ಹೇಳೋ ಹಾಗಿಲ್ಲ. ನಿರಾಕರಿಸುವುದಾದ್ರೆ ಯಾಕೆ ನಿರಾಕರಿಸ್ತೀನಿ ಅಂತ. ಜಡ್ಜ್ಗಳಿಗೆ ಹಾಗಿಲ್ಲ, ಅವರು ಒಂದು ಸಾಲಿನ ರೆಕ್ಯೂಸಲ್ ಬರೆದು ಬರ್ತಾರೆ, ಯು ಕ್ಯಾನ್ ಲೇ ಡೌನ್ ದಿಸ್ ಕೇಸ್ ಟು ಸಮ್ ಅದರ್ ಬೆಂಚ್ ಅಂತ. ಎಂಥ ವಿಚಿತ್ರ ನೋಡಿ, ಅವರೇ ಕಾನೂನನ್ನು ಮಾಡಿಕೊಳ್ಳುವ ರೀತಿ ಇರುವಂಥ. ಇರಲಿ, ನಿನ್ನೆ ಅಪ್ಲಿಕೇಶನ್ ಬರ್ತೆ, ಇದ್ದಕ್ಕಿದ್ದಾಗೆ ಅರವಿಂದ್ ಕೇಜ್ರಿವಾಲ್ಗೆ ತಾನು ಹೀರೋಯಿಸಮ್ ತೋರಿಸ್ಬೇಕು ಅಂತ ಆಸೆ ಆಗಿಬಿಡುತ್ತೆ. ಆಸೆ ಆದವ್ರು ಏನು ಮಾಡ್ತಾರೆ, ಇಲ್ಲ ನನಗೆ ಲಾಯರ್ ಬೇಕಾಗಿಲ್ಲ, ನಾನೇ ವಾದ ಮಂಡನೆ ಮಾಡ್ತೀನಿ, ನಾನೊಬ್ಬ IRS ಆಫೀಸರ್ ಆಗಿರೋನು. ಇಲ್ಲಿ ಮಜಾ ನೋಡಿ, ಇದರಲ್ಲಿ ಯಾವುದೇ ಸೆಕ್ಷನ್ಗಳು ಬರೋದಿಲ್ಲ, ಬೇರೆ ಆರ್ಗ್ಯುಮೆಂಟ್ ಮಾಡಬೇಕಾಗಿಲ್ಲ. ನೀವು ದಯವಿಟ್ಟು ಮೈ ಲಾರ್ಡ್ಶಿಪ್ ಇದರಿಂದ ಹಿಂದೆ ಸರಿರಿ ನೀವು ಅಂತ ಕೇಳ್ಕೊಂಡ್ರಾಗೋಯ್ತು. ಸುಪ್ರೀಂ ಕೋರ್ಟಲ್ಲಿ ಲಾರ್ಡ್ಶಿಪ್ ಅಂತಾರೆ, ಇಲ್ಲಿ ಮೈ ಲಾರ್ಡ್ ಇದರಿಂದ ಹಿಂದೆ ಸರ್ಕೊಳ್ಳಿ. ಯೂಶ್ವಲಿ ಏನು ಮಾಡ್ತಾರೆ ಜಡ್ಜ್ಗಳು, ಇಬ್ಬರು ವಾದ ಪ್ರತಿವಾದಿಗಳು, ಒಬ್ಬ ನಿಮ್ಮೇಲೆ ನಮ್ಮ ನಂಬಿಕೆ ಎಲ್ಲ, ನೀವು ಹಿಂದೆ ಸರಿರಿ ಅಂದಾಗ ಸ್ವಾಭಿಮಾನದ ಪ್ರಶ್ನೆ, ಆಯ್ತು ಬಿಡಪ್ಪ, ನನ್ನಿಂದ ನ್ಯಾಯ ಸಿಗಲ್ಲ ಅಂತ ಅನುಮಾನ ಇದ್ದರೆ ನಾನು ಯಾಕೆ ಆ ಬೆಂಚಲ್ಲಿರಲಿ ಅಂತ ಸೈನ್ ಹಾಕಿ ಲೇ ಡೌನ್ ದಿಸ್ ಕೇಸ್ ಟು ಸಮ್ ಅದರ್ ಬೆಂಚ್ ಅಂತ ಬರೆದು ಹೋಗ್ಬಿಡ್ತಾರೆ. ಇನ್ನು ಕೆಲವೊಬ್ಬರು ಹಠಕ್ಕೆ ಬೀಳ್ತಾರೆ. ಏನಂತ ಹಠಕ್ಕೆ ಬೀಳ್ತಾರೆ, ನೀನು ಯಾರೋ ತೀರ್ಮಾನ ಮಾಡಲಿಕ್ಕೆ, ನನ್ನ ಬೆಂಚಿಗೆ ಬಂದಿದೆ, ಜಸ್ಟಿಸ್ ಹಾಕಿದ್ದಾರೆ, ಇಲ್ಲಿ ರಿಜಿಸ್ಟ್ರಿಯಿಂದ ಬಂದಿದೆ ಇಲ್ಲಿಗೆ, ನಾನು ನೀನೇನು ವಾದ ಮಂಡನೆ ಮಾಡ್ತೀವಿ ಅದಕ್ಕೆ ಜಜ್ಮೆಂಟ್ ಕೊಡ್ತೀನಿ, ನೀನು ಯಾರು ಕೇಳೋಕ್ಕೆ, ಯಾರು ನನ್ನ ತೀರ್ಪನ್ನು ಮಾಡಬೇಕು ಅಂತ ಕೇಳಲಿಕ್ಕೆ ನೀ ಯಾರು? ನೀವು ವಾದ ಮಂಡನೆ ಮಾಡ್ಬೋದು, ಪ್ರತಿವಾದಿ ಆಗಬಹುದು, ಆದರೆ ತೀರ್ಪನ್ನು ಯಾರು ಕೊಡಬೇಕು ಅಂತ ನೀ ತೀರ್ಮಾನ ಮಾಡೋ ಹಾಗಿಲ್ಲ ಅಂತ ಕೆಲವೊಬ್ಬರು ಎಡವಟ್ಟಿರೋರು ನಿಂತ್ಕೋತಾರೆ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ಈ ಅಪ್ಲಿಕೇಶನ್ ಆಫ್ ರೆಸ್ಕ್ಯೂಲ್ ಹಾಕಿದ್ರು, ರೆಕ್ಯೂಸಲ್ ಅಪ್ಲಿಕೇಶನನ್ನು ಹಾಕಿದರು. ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವ್ರ ಬೆಂಚಿಗೆ ಬಂತು. ಏನು ತೀರ್ಪು ಕೊಡ್ತಾರೆ ಅಂತ ನಾನು ಕಾಯ್ತಾ ಇದ್ದೆ. ಏಪ್ರಿಲ್ 13ಕ್ಕೆ ಅದನ್ನು ಮುಂದೂಡಿದರು. ಏಪ್ರಿಲ್ 13ಕ್ಕೆ ಇದರ ಕುರಿತಾದಂಥ ನಿಲುವಿಗೆ ಸುವರ್ಣಕಾಂತ ಶರ್ಮಾ ಅವರು ಬರ್ತಾರೆ. ಒಂದು ವೇಳೆ ಅವರು ನಾನೇ ಈ ಕೇಸನ್ನು ಮುಂದುವರಿಸ್ತೀನಿ ಅಂದರೆ ಈತನಿಗೆ ಭಾಳ ದೊಡ್ಡ ಹಬ್ಬ. ಏನಂದರೆ, ನೋಡಿ, ನಾನು ಮುಂಚೆ ಕೇಳಿದ್ದೆ, ಆ ಜಡ್ಜಿಂದ ನನಗೆ ನ್ಯಾಯ ಸಿಗಲ್ಲ, ಬೇಕು ಅಂತಲೇ ಪಕ್ಷಪಾತದಿಂದ ನನ್ನ ವಿರುದ್ಧ ತೀರ್ಪು ಕೊಡ್ತಾರೆ, ಬುಕ್ ಆಗಿದ್ದಾರೆ, ಏನು ಬೇಕಾದ್ರೂ ಆತ ಹೇಳ್ಬೋದು. ಒಂದು ವೇಳೆ ಅವರು ನಿರಾಕರಣೆ ಮಾಡಿದರೆ ಬೇರೆ ಬೆಂಚಿಗೆ ಬರುತ್ತಲ್ಲ, ಆ ಜಡ್ಜ್ ಸುಮ್ಮನೆ ಇರೋದಿಲ್ಲ, ಆತ ಕೂಡ ಮೆರಿಟನ್ನು ನೋಡ್ತಾರೆ.
ಇದು ರೆಕ್ಯೂಸಲ್ ಅಪ್ಲಿಕೇಶನ್ ಮೂಲಕ ನನ್ನ ಬೆಂಚಿಗೆ ಬಂದದ್ದು ಅಂತ ನೋಡ್ತಾರೆ. ಈತ ಯಾರ ಪ್ರಕರಣ ಈತ, ಯಾವ ಜಡ್ಜನ್ನು ಈತ ನಿರಾಕರಣೆ ಮಾಡಿದ್ದಾರೆ ಅಂತ ನೋಡ್ತಾರೆ. ಸರಿಯಾಗಿ ಜಡಿತಾರೆ. ಅರವಿಂದ್ ಕೇಜ್ರಿವಾಲ್ ಇದರಿಂದ ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಈ ಪ್ರಕರಣ ಒಂದೇ ಅಲ್ಲ, ಈ ಪ್ರಕರಣ ಅಲ್ಲದೆ ಇನ್ನೊಂದು ಭಾಳ ಮಜಾ ಆದಂಥ ಪ್ರಕರಣ ನಿನ್ನೆ ನಡೀತು. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಪ್ಪ ಅಂದರೆ ಮಾರ್ಚ್ 29, 2020 ನಡೆದ ಘಟನೆ. ಅತ್ಯಂತ ಕೋವಿಡ್ನ ಉಚ್ಛ್ರಾಯ ಸ್ಥಿತಿ, ಆವಾಗ ದೇಶದಲ್ಲಿ ವಿಕೋಪ ಪರಿಸ್ಥಿತಿ ತೀರಾ ಹದಗೆಟ್ಟಂಥ ಕಾಲಘಟ್ಟ. ಅರವಿಂದ್ ಕೇಜ್ರಿವಾಲ್ ಅಟಾಟೋಪ ಮಾಡಿದಷ್ಟು ಈ ಕೋವಿಡ್ ಸಂದರ್ಭದಲ್ಲಿ ಬೇರೆ ಯಾರೂ ಮಾಡಿಲ್ಲ. ಆತ ಆಕ್ಸಿಜನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಎಲ್ಲ ಕಡೆ ಮಾತಾಡೋದು, ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ, ಒಂದು ಚೂರು ಅವರಿಗೆ ಗಮನ ಇಲ್ಲ, ದಿಲ್ಲಿ ಬಗ್ಗೆ ಪಕ್ಷಪಾತ ಮಾಡ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ ಅಂತ. ಆ ಕಡೆ ಶೀಶ್ ಮಹಲ್ ಕಟ್ಟಿಸ್ತಾ ಇರೋದು. ಕೋವಿಡ್ ಸಂದರ್ಭದಲ್ಲಿ ಶೀಶ್ ಮಹಲ್ ಆಗಿದ್ದು. ಇಲ್ಲಿ ತನ್ನ ಹಿಂಬಾಲಕರಿಗೆ ಹೇಳಿ ಆಕ್ಸಿಜನ್ ಸಿಲಿಂಡರ್ನ ಮುಚ್ಚಿಡಿಸೋದು ಒಳಗಡೆ ಅಂಡರ್ಗ್ರೌಂಡ್ನಲ್ಲಿ ಇಡಿಸಿ, ನಮ್ಗೆ ಸಪ್ಲೈ ಎಷ್ಟು ಬೇಕೋ ಅಷ್ಟು ಸಪ್ಲೈನೇ ಕೊಡ್ತಾ ಇಲ್ಲ. ಆಮೇಲೆ ಕೋವಿಡ್ ವ್ಯಾಕ್ಸಿನು ಕೇಂದ್ರ ಸರ್ಕಾರ ಯಾರು ನಮ್ಗೆ ಕೊಡಲಿಕ್ಕೆ ವ್ಯಾಕ್ಸಿನನ್ನು ನಾವೇ ಖರೀದಿ ಮಾಡ್ತೀವಿ, ನೇರವಾಗಿ ಡೀಲ್ ಮಾಡ್ಕೋತೀವಿ, ಇವ್ರು ಖರೀದಿ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಕೊಡೋದು ಬೇಕಾಗಿಲ್ಲ ಅಂತ ಆ ಕಂಪ್ನಿಗಳು ನಿರಾಕರಣೆ ಮಾಡಿಬಿಟ್ಟು, ಹಾಗೆ ರಾಜ್ಯಕ್ಕೆಲ್ಲ ನಾವು ಕೊಡೋಕ್ಕಾಗಲ್ಲ, ನಿಮ್ಮ ಜೊತೆ ವ್ಯವಹಾರ ಮಾಡ್ಕೊಂಡು ಕೊಡೋಕ್ಕಾಗಲ್ಲ, ಇಡೀ ದೇಶಕ್ಕೆ ಒಂದೇ ಸಪ್ಲೈ, ಬೇಕಾದ್ರೆ ತೊಗೊಳ್ಳಿ ಬೇಡಾರು ಬಿಡಿ. ಆವಾಗ ಮುಚ್ಕೊಂಡು ತೊಗೋಬೇಕಾದಂಥ ಅನಿವಾರ್ಯತೆ ಬಂತು. ಆ ಕಾಲಘಟ್ಟದ ಒಂದು ಘಟನೆ. ಮಾರ್ಚ್ 29, 2020 ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬೆಳಗ್ಗೆ ಎದುರು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ರು ಅರವಿಂದ್ ಕೇಜ್ರಿವಾಲ್. ಈ ನನ್ನ ರಾಜ್ಯದಲ್ಲಿರುವಂಥ ದಿಲ್ಲಿಯಲ್ಲಿರುವಂಥ ಯಾವ ಬಡವರು ಕೂಡ ಈ ಕಾಲಘಟ್ಟದಲ್ಲಿ ಮನೆ ಬಾಡಿಗೆ ಕಟ್ಟಬೇಕಾಗಿಲ್ಲ. ಏಕೆಂದರೆ ಕೋವಿಡ್ನ ಸಂಕಷ್ಟ ಕಾಲ ಇದು. ಯಾವ ಮನೆ ಬಾಡಿಗೆದಾರರು ಬಾಡಿಗೆ ಕೇಳಬಾರ್ದು. ಆ ಬಾಡಿಗೆ ಏನಿದ್ರು ನಮ್ಮ ದಿಲ್ಲಿ ಸರ್ಕಾರ ಬೇಕಾದ್ರೆ ಕಟ್ಟತ್ತೆ ಅಂತ ಹೇಳ್ಬಿಟ್ಟು ಜನರನ್ನ ಬಸ್ಸಲ್ಲಿ ತುಂಬೋದು, UP ಬಿಹಾರ್ ಬಾರ್ಡರ್ ತೊಗೊಂಡೋಗಿ ಇಳಿಸೋದು, ಜನ ರೋಡಲ್ಲಿ ನಡ್ಕೊಟ್ಟು ಹೋಗೋದು. ಅದನ್ನು ದಿಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಜನ ನಡ್ಕೊಂಡು ಹೋಗ್ತಾ ಇದ್ದಾರಂತೆ. ಜಾಗತಿಕ ಮಟ್ಟದಲ್ಲಿ ಚಿತ್ರಿಸುವ ಕೆಲಸ ನೋಡಿ. ಎಂತೆಂಥ ಸಂಕಷ್ಟಗಳನ್ನು ಮೋದಿಗೆ ಇವರೆಲ್ಲ ಒಡ್ಡಿದ್ದಾರೆ ಅಂದರೆ, ಎಷ್ಟು ಸತ್ವ ಪರೀಕ್ಷೆಯನ್ನು ದಾಟಿಕೊಂಡು ನರೇಂದ್ರ ಮೋದಿ ಅವರು ಇವತ್ತು ಇಷ್ಟು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ, ಅಷ್ಟು ಕಾಟವನ್ನು ಈ ರಾಜ್ಯಗಳ ಮುಖ್ಯಮಂತ್ರಿಗಳು ಕೊಡ್ತಾಯಿದ್ರು. ಅದರಲ್ಲಿ ಈತ ಅಗ್ರಗಣ್ಯ ಆಯಿತ. ಮನೆ ಬಾಡಿಗೆ ನೀವು ಕಟ್ಟಬೇಡಿ ಅಂದರು, ಸರ್ಕಾರವೇ ಕಟ್ಟತ್ತೆ ದಿಲ್ಲಿ ಸರ್ಕಾರ ಅಂದರು. ಬಡವರು ಲಗೇಜ್ ಎತ್ಕೊಂಡ್ರು, ಬಸ್ಸಲ್ಲಿ ಹಚ್ಚಿದ್ರು, ಊರು ಹೊರಗಡೆ ಹೋಗಿಬಿಟ್ಟು ಬಂದರು ಬಾರ್ಡ್ರಿಗೆ. ಬಾಡಿಗೆದಾರ ಬಿಡ್ತಾರ, ಬಾಡಿಗೆ ವಸೂಲಿ ಮಾಡಬೇಕಲ್ಲ, ಅವ್ರು ಕೇಳಿದಾಗ ಸರ್ಕಾರ ಕೊಡುತ್ತೆ ಅಂದರು ಜನ. ಸರ್ಕಾರ ಕೊಡಲಿಲ್ಲ. ಕೇಸ್ ಬಂತು ದಿಲ್ಲಿಗೆ ಹೈಕೋರ್ಟ್ನಲ್ಲಿ. ಸಿಂಗಲ್ ಬೆಂಚ್, ಡಿವಿಷನ್ ಬೆಂಚ್ ಅಂತ ನಿಮ್ಮ ಮುಂಚೆ ಹೇಳಿದೆ. ಸಿಂಗಲ್ ಬೆಂಚಲ್ಲಿ ಬಂತು, ನೀವು ಹೇಳಿದಿರಿ ಅಂದಮೇಲೆ ನೀವು ಕೊಡಬೇಕು, ಸರ್ಕಾರದ ಜವಾಬ್ದಾರಿ, ನೀವು ಬಾಡಿಗೆಯನ್ನು ಸೆಟ್ಲ್ ಮಾಡಬೇಕು ಸರ್ಕಾರ ಅಂತ. ಇವನು ಎಂಥ ಮಾನಗೇಡಿ ಅಂದರೆ ಅರವಿಂದ್ ಕೇಜ್ರಿವಾಲು. ತಾನು ವಾಗ್ದಾನ ಮಾಡಿದ್ದಾರೆ, ಅದರ ರೆಕಾರ್ಡ್ ಇದೆ, ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈಗ ಹೇಳ್ತಾರೆ ನಾನು ಯಾಕೆ ಕೊಡಬೇಕು ಬಾಡಿಗೆ, ಅವತ್ತು ಹೇಳಿದೆ ಅಷ್ಟೇ ನಾನು ಅಂಥೇಳಿ ಡಿವಿಷನ್ ಬೆಂಚ್ಗೆ ಹೋಗ್ತಾರೆ. ಡಿವಿಷನ್ ಬೆಂಚ್ ಹೋಗಿ ರಾಜಕಾರಣಿಗಳು ವಾಗ್ದಾನ ಮಾಡಿದ್ದನ್ನು ಈಡೇರಿಸಬೇಕಾದಂಥ ತೀರ್ಮಾನವನ್ನು ಕೋರ್ಟ್ಗಳು ಮಾಡೋದಿಲ್ಲ ಅಂತ ಜಡ್ಜ್ಮೆಂಟ್ ಕೊಡ್ತೀನಿ. ಆಶ್ವಾಸನೆಗಳನ್ನು ರಾಜಕಾರಣಿಗಳು ಕೊಡ್ತಾರೆ, ಅದರ ಅನುಷ್ಠಾನ ಆಗಿದೆಯಲ್ಲ ನೋಡುವ ಕೆಲಸ ಕೋರ್ಟಿಂದಲ್ಲ ಅಂತ ಕೇಸನ್ನು ನಿನ್ನೆ ದಿಲ್ಲಿ ಹೈಕೋರ್ಟು ವಜಾ ಮಾಡ್ತೀವಿ. ಈತ ನಿಟ್ಟುಸಿರ್ಬಿಟ್ಟು ಹೊರಗಡೆ ಬಂದರು. ಆತ ಇಲ್ಲದೆ ಹೋದರೆ ರೇಖಾ ಗುಪ್ತಾ ದುಡ್ಡು ಕಟ್ಟಬೇಕು, ಸರ್ಕಾರ ಆತನದಿಲ್ಲ. ಆದರೆ ತನ್ನ ಮಾತಿಗೆ ತಾನು ಬದ್ಧನಿರೋದಿಲ್ಲ ಅನ್ನುವುದನ್ನು ಕೋರ್ಟಿನ ಮೂಲಕ ಮತ್ತೊಂದು ಸಲ ಸಾಬೀತುಪಡಿಸಿ. ಈತ ಸಾರ್ವಜನಿಕ ಜೀವನದಲ್ಲಿ ಪ್ರತಿ ದಿವಸ ಈತ ಸುಳ್ಳು ಹೇಳ್ತಾನೆ. ನಮ್ಗೆ ಗೊತ್ತು, ಯಮುನಾ ಸಾಫ್ ಮಾಡ್ತೀನಿ ಅಂತೇಳಿ, ಸ್ವಚ್ಛ ಮಾಡಿಸ್ತೀನಿ ಅಂತ 2014ರಿಂದ ಬಾಯಿ ಬಡ್ಕೊಂಡ್ರು. 2024ವರೆಗೂ ಎಂದೂ ಮಾಡಿಸ್ಲಿಲ್ಲ. 2013ರಿಂದ ಆಯಿತಾ. ಜನರಿಗೆ ಆ ಸವಲತ್ತು ಕೊಡ್ತೀನಿ, ಬೇರೆ ಯಾವುದೂ ಬೇಡ. ಪಂಜಾಬದಲ್ಲಿ 2022ರಲ್ಲಿ ಪ್ರತಿ ಮಹಿಳೆಗೆ ಮನೆಯಲ್ಲಿ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. 2026 ಇಲ್ಲಿಯವರೆಗೂ ಯಾವ ಮಹಿಳೆಗೂ ಪಂಜಾಬ್ನಲ್ಲಿ ದುಡ್ಡು ಕೊಟ್ಟಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, 5 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದೀವಿ, ಈಗ ಕೊಡ್ತೀವಿ ಅಂತ ಹೇಳಿಲ್ಲ, ಕೊನೆಯ ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳ್ತಾನೆ ಅವನು. ಕಾಮಿಡಿ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್. ಅಂಥ ಸುಳ್ಳು ಹೇಳುವುದರಲ್ಲಿ ನಿಪುಣನಾದಂಥ ಅರವಿಂದ್ ಕೇಜ್ರಿವಾಲ್ ಕೋರ್ಟಿಂದ ನಿನ್ನೆ ಕ್ಲೀನ್ ಚಿಟ್ ಪಡಿತಾರೆ ಮನೆ ಬಾಡಿಗೆ ಕಟ್ಟುವ ವಿಚಾರದಲ್ಲಿ. ಯಾವ ಮನೆ ಓನರು ತನಗೆ ಬಾಡಿಗೆಯನ್ನು ಸರ್ಕಾರ ಕೊಡುತ್ತೆ ಅಂತ ನಂಬಿ ಮನೆಯನ್ನು ಖಾಲಿ ಮಾಡಿಸ್ಕೊಂಡಿದ್ರು, ಅವರೆಲ್ಲ ಈಗ ಬಾಯಿ ಬಡ್ಕೊಳ್ಳೋ ಸ್ಥಿತಿಗೆ ತಂದು ನಿಂತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮಾಡುವಂಥ ಅಟಾಟೋಪಗಳಿದಾವಲ್ಲ, ಒಂದಲ್ಲ ಎರಡಲ್ಲ, ಹೇಳಿದರೆ 1000 ಇದ್ದಾವೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.